ಜೋಗಿ ಚಿತ್ರ ಜೋಗಿ ಪ್ರೇಮ್ ಬರೆದು ನಿರ್ದೇಶಿಸಿದ 2005ರ ಭಾರತೀಯ ಕನ್ನಡ ಭಾಷೆಯ ಚಿತ್ರ. ಇದರಲ್ಲಿ ಶಿವ ರಾಜ್ಕುಮಾರ್, ಜೆನ್ನಿಫರ್ ಕೊತ್ವಾಲ್ ಮತ್ತು ಅರುಂಧತಿ ನಾಗ್ ನಟಿಸಿದ್ದಾರೆ. ಜೋಗಿ 19 ಆಗಸ್ಟ್ 2005ರಂದು ಬಿಡುಗಡೆಯಾಯಿತು. ಕರ್ನಾಟಕದಾದ್ಯಂತ ದಾಖಲೆಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ವರದಿಯಾಗಿದೆ ಮತ್ತು ಚಲನಚಿತ್ರವು 61ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ 100 ದಿನಗಳನ್ನು ಪೂರೈಸಿದೆ. ಈ ಚಿತ್ರವು ಅದರ ತಾಂತ್ರಿಕ ಕೌಶಲ್ಯ, ಆಡುಮಾತಿನ ಕನ್ನಡ ಸಂಭಾಷಣೆ ಮತ್ತು ಸಾಹಿತ್ಯಕ್ಕಾಗಿ ಹೆಸರುವಾಸಿಯಾಗಿದೆ. ಇದರ ಕಥೆಯು ವಯಸ್ಸಾದ ಮಹಿಳೆಯೊಬ್ಬಳು ತನ್ನ ಹಳ್ಳಿಯಿಂದ ನಗರಕ್ಕೆ ತನ್ನ ಕಳೆದುಕೊಂಡ ಮಗನನ್ನು ಹುಡುಕುವ ಸುತ್ತ ಸುತ್ತುತ್ತದೆ. ಇದನ್ನು ತೆಲುಗಿನಲ್ಲಿ ಯೋಗಿ ಎಂದು ಮತ್ತು ತಮಿಳಿನಲ್ಲಿ ಪರತ್ತೈ ಎಂಗಿರ ಅಳಗು ಸುಂದರನ್ ಎಂದು ರೀಮೇಕ್ ಮಾಡಲಾಯಿತು. ಕಥಾವಸ್ತು: ಚಿತ್ರವನ್ನು ಹಲವಾರು ಫ್ಲ್ಯಾಶ್ ಬ್ಯಾಕ್ಗಳನ್ನು ಬಳಸಿಕೊಂಡು ರೇಖಾತ್ಮಕವಲ್ಲದ ಶೈಲಿಯಲ್ಲಿ ನಿರೂಪಿಸಲಾಗಿದೆ. ಆರಂಭಿಕ ದೃಶ್ಯದಲ್ಲಿ ಭಯಂಕರ ಭೂಗತ ಡಾನ್ ಒಬ್ಬ ಅಪರಿಚಿತ ದುಷ್ಕರ್ಮಿಗಳಿಂದ ಕ್ರೂರವಾಗಿ ಕೊಲೆಯಾಗಿರುತ್ತಾನೆ. ಪೊಲೀಸರು ಅಪರಾಧ ಸ್ಥಳಕ್ಕೆ ಆಗಮಿಸುತ್ತಾರೆ ಮತ್ತು ಅಪರಿಚಿತ ದಾಳಿಕೋರನನ್ನು ಚಿತ್ರದ ನಾಯಕ ಎಂದು ಬಹಿರಂಗಪಡಿಸುತ್ತಾರೆ. ಈ ಕೊಲೆಯು ರಸ್ತೆ ಬದಿಯ ಟೀ ಸ್ಟಾಲ್ನಲ್ಲಿ ಕೆಲಸ ಮಾಡುವ ಮಾದೇಶ ಅಲಿಯಾಸ್ ಜೋಗಿಯ ಕೈವಾಡ ಎಂದು ತಿಳಿದುಬರುತ್ತದೆ. ಈ ಮಧ್ಯೆ ಕೊಲೆಯ ಸುದ್ದಿ ಭೂಗತ ಜಗತ್ತಿನ ಸ್ತರವನ್ನು ತಲುಪುತ್ತದೆ. ಕೊಲ್ಲಲ್ಪಟ್ಟ ಡಾನ್ನ ಪ್ರತಿಸ್ಪರ್ಧಿ ಗ್ಯಾಂಗ್ ಮಾದೇಶನನ್ನು ಲಾಕಪ್ನಿಂದ ಜಾಮೀನು ನೀಡುತ್ತದೆ ಮತ್ತು ಅವರ ಸಹಚರನಾಗಿರಲು ವಿನಂತಿಸುತ್ತದೆ. ಮಾದೇಶ ಅವರ ಪ್ರಸ್ತಾಪವನ್ನು ತಿರಸ್ಕರಿಸಿ ತನ್ನ ಟೀ ಸ್ಟಾಲ್ಗೆ ಹಿಂತಿರುಗುತ್ತಾನೆ. ಪತ್ರಕರ್ತೆ ನಿವೇದಿತಾ, ಜೆನ್ನಿಫರ್ ಕೊತ್ವಾಲ್ ಮಾದೇಶ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ ಮತ್ತು ಅವರೊಂದಿಗೆ ಅಪಾಯಿಂಟ್ಮೆಂಟ್ ಕೇಳುತ್ತಾರೆ. ಹಲವು ದಿನಗಳಿಂದ ಮಾದೇಶನನ್ನು ಹಿಂಬಾಲಿಸಿದರೂ ಆಕೆಗೆ ಆತನನ್ನು ಸಂದರ್ಶಿಸಲು ಸಾಧ್ಯವಾಗುತ್ತಿಲ್ಲ. ತರುವಾಯ ಅವಳು ದೂರದ ಹಳ್ಳಿಯಿಂದ ವಯಸ್ಸಾದ ಮಹಿಳೆಯನ್ನು ಅರುಂಧತಿ ನಾಗ್ ಭೇಟಿಯಾಗುತ್ತಾಳೆ. ಅವಳು ತನ್ನ ಕಳೆದುಹೋದ ಮಗನನ್ನು ಹುಡುಕುತ್ತಾಳೆ. ಅವಳ ಕಥೆಯನ್ನು ಕೇಳಿದ ನಂತರ ನಿವೇದಿತಾ ತನ್ನ ಮಗನನ್ನು ಪತ್ತೆ ಮಾಡುವುದಾಗಿ ಭರವಸೆ ನೀಡುತ್ತಾಳೆ. ಫ್ಲ್ಯಾಶ್ಬ್ಯಾಕ್ನಲ್ಲಿ ಆ ಮುದುಕಿಯ ಮಗ ಬೇರೆ ಯಾರೂ ಅಲ್ಲ, ಮಾದೇಶ ಎಂಬುದು ಬಹಿರಂಗವಾಗುತ್ತದೆ. ಮಾದೇಶ ಮೂಲತಃ ಮಲೆ ಮಹದೇಶ್ವರ ದೇವಸ್ಥಾನದ ಬಳಿಯ ಸಿಂಗಾನಲ್ಲೂರು ಎಂಬ ಗ್ರಾಮದವರಾಗಿದ್ದು ತಂದೆ ತಾಯಿಯೊಂದಿಗೆ ವಾಸವಾಗಿದ್ದರು. ಅವರ ತಂದೆ ಜೋಗಿಯಾಗಿ ತಮ್ಮ ಜೀವನವನ್ನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುತ್ತಿದ್ದರು ಮತ್ತು ಹಾಡುವುದಕ್ಕೆ ಪ್ರತಿಯಾಗಿ ಭಿಕ್ಷೆಯನ್ನು ಸಂಗ್ರಹಿಸುತ್ತಿದ್ದರು. ಆದರೆ ಅವರ ಅನಾರೋಗ್ಯದ ಕಾರಣ ಮಾದೇಶ ಮುಂದುವರಿಸುತ್ತಾನೆ. ಅವನು ಹೊರಗಿರುವಾಗ ಅವನ ತಂದೆ ಸಾಯುತ್ತಾನೆ. ಅವನು ಮತ್ತು ಅವನ ತಾಯಿ ಅನಾಥರಾದರು. ತನ್ನ ಬಾಲ್ಯದ ಗೆಳೆಯನಿಂದ ಆಕರ್ಷಿತನಾಗಿ ಅವನಂತೆ ಯಶಸ್ಸು ಗಳಿಸಲೆಂದು ಮಾದೇಶ ನಗರದಲ್ಲಿ ತನ್ನ ಅದೃಷ್ಟವನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ. ಜೋಗಿಯ ತಾಯಿ ಅವನನ್ನು ಹುಡುಕಿಕೊಂಡು ನಗರಕ್ಕೆ ಬರುತ್ತಾಳೆ. ಜೋಗಿ ಶಸ್ತ್ರಾಸ್ತ್ರ ಹಿಡಿದರೆ ತಾಯಿಯನ್ನು ಹುಡುಕುವುದು ಸುಲಭ ಎಂದು ಭೂಗತ ಪಾತಕಿಗಳಿಂದ ಮನವರಿಕೆಯಾಗಿದೆ. ಗ್ಯಾಂಗ್ಗಾಗಿ ಮತ್ತೊಂದು ಕೆಲಸ ಮಾಡಿದ ನಂತರ ತನ್ನ ತಾಯಿ ಬೆಂಗಳೂರಿನಲ್ಲಿದ್ದಾರೆ ಎಂದು ತಿಳಿದುಕೊಂಡು ಪತ್ರಿಕೆಯೊಂದಕ್ಕೆ ಹೋಗಿ ಅಮ್ಮನ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ನಿವೇದಿತಾ ಮತ್ತು ಭಾಗ್ಯಕ್ಕ ಇಬ್ಬರೂ ಒಂದೇ ಸಮಯದಲ್ಲಿ ಪತ್ರಿಕೆಯ ಸ್ಥಳಕ್ಕೆ ಬರುತ್ತಾರೆ. ಆದರೆ ಅವರು ಒಬ್ಬರನ್ನೊಬ್ಬರು ನೋಡಲೇ ಇಲ್ಲ. ನಿವೇದಿತಾ ಜೋಗಿಯನ್ನು ಭೇಟಿಯಾಗಿ ಅವನ ಕಥೆಯನ್ನು ಹೇಳುತ್ತಾಳೆ. ಫ್ಲ್ಯಾಶ್ಬ್ಯಾಕ್ನಲ್ಲಿ ಅವನು ಟೀ ಸ್ಟಾಲ್ನಲ್ಲಿ ಕೆಲಸ ಹುಡುಕಲು ಪ್ರಯತ್ನಿಸುತ್ತಾನೆ. ಪೊಲೀಸರಿಂದ ತಪ್ಪಾಗಿ ಜೈಲು ಸೇರಿದ್ದ ಜೋಗಿಯನ್ನ ಟೀ ಸ್ಟಾಲ್ ಮಾಲೀಕರು ಬಿಡುಗಡೆ ಮಾಡುತ್ತಾರೆ ಮತ್ತು ಟೀ ಸ್ಟಾಲ್ನಲ್ಲಿ ಕೆಲಸ ನೀಡುತ್ತಾರೆ. ಒಂದು ದಿನ ದರೋಡೆಕೋರರ ಸಭೆಗೆ ಚಹಾ ತರಲು ಹೇಳಲಾಗುತ್ತದೆ. ಚಹಾ ಹಸ್ತಾಂತರಿಸುವಾಗ ಜೋಗಿ ತನ್ನ ತಾಯಿಗೆ ಮಾಡಿಸಿದ ಬಳೆಗಳನ್ನು ರೌಡಿ ಒಬ್ಬನು ಬೀಳಿಸುತ್ತಾನೆ ಮತ್ತು ಅವನು ಗ್ಯಾಂಗ್ನೊಂದಿಗೆ ಹೋರಾಡಲು ಪ್ರಾರಂಭಿಸುತ್ತಾನೆ ಮತ್ತು ಅಂತಿಮವಾಗಿ ಅವನು ಡಾನ್ನನ್ನು ಕೊಲ್ಲಲು ಬಳಸುತ್ತಿದ್ದ ಲಾಂಗ್ ಗನ್ನ ಚಿತ್ರದ ಆರಂಭದಲ್ಲಿ ನೋಡಿದಂತೆ ಬಳಸುತ್ತಾನೆ. ಕಾರ್ಯ ಮುಗಿಸಿದ ಜೋಗಿ ಮಳೆಯ ಸಮಯದಲ್ಲಿ ಹೊರಗೆ ಹೋಗುವುದಿಲ್ಲ. ಅದು ಭಾಗ್ಯಕ್ಕನ ಮೇಲೆ ಸುರಿಯುತ್ತದೆ ಮತ್ತು ಅವಳು ಸಾಯುತ್ತಾಳೆ. ಮರುದಿನ ಮಾದೇಶನ ಸ್ನೇಹಿತ ಅವಳ ಅಂತ್ಯಕ್ರಿಯೆಯನ್ನು ಏರ್ಪಡಿಸುತ್ತಾನೆ, ಆದರೆ ಅವನು ವಿಧಿಗಳನ್ನು ಪೂರ್ಣಗೊಳಿಸುವ ಮೊದಲು ಬಂಧಿಸಲ್ಪಡುತ್ತಾನೆ. ಜೋಗಿ ಅನಾಥ ದೇಹವೆಂದು ಭಾವಿಸಿ ಅಂತ್ಯಕ್ರಿಯೆಯ ಮೆರವಣಿಗೆಯನ್ನು ಮಾಡುತ್ತಾನೆ ಮತ್ತು ಅವಳ ಅಂತ್ಯಕ್ರಿಯೆಯ ವಿಧಿಗಳನ್ನು ದಾನದ ಕಾರ್ಯವಾಗಿ ಮಾಡುತ್ತಾನೆ.
ಅವನು ತನ್ನ ತಾಯಿಯ ಅಂತ್ಯಕ್ರಿಯೆಯನ್ನು ಅರಿಯದೆ ಮಾಡಿದನೆಂದು ಅವನು ಕಂಡುಕೊಂಡಾಗ ಅವನು ಸಂಪೂರ್ಣವಾಗಿ ಕುಗ್ಗಿಹೋಗುತ್ತಾನೆ. ರೌಡಿಗಳು ಇದನ್ನೆಲ್ಲ ಗಮನಿಸಿ, ಜೋಗಿ ತನ್ನ ತಾಯಿಗಾಗಿ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡರು, ನಾವು ಯಾರಿಗಾಗಿ ಹೋರಾಡುತ್ತಿದ್ದೇವೆ ಎಂದು ಶಸ್ತ್ರಾಸ್ತ್ರಗಳನ್ನು ಬಿಸಾಡಿದರು. ಚಿತ್ರವು ಈ ಎಂದಿಗೂ ಮುಗಿಯದ ಭಾವನೆ ಎಂಬ ಶೀರ್ಷಿಕೆಯೊಂದಿಗೆ ಕೊನೆಗೊಳ್ಳುತ್ತದೆ. ಅ ಫೀಲ್ ದಟ್ ನೆವರ್ ಎಂಡ್ಸ್. ಗುರುಕಿರಣ್ ಸಂಗೀತ ನೀಡಿದ್ದು, ನಿರ್ದೇಶಕ ಪ್ರೇಮ್ ಎಲ್ಲಾ ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾರೆ. ಅಶ್ವಿನಿ ಆಡಿಯೋದಿಂದ ಬಿಡುಗಡೆಯಾದ ಆಡಿಯೋ ವಿಮರ್ಶಾತ್ಮಕ ಮತ್ತು ವಾಣಿಜ್ಯ ಯಶಸ್ಸನ್ನು ಕಂಡಿತು. ಈ ಚಿತ್ರವು ಆ ಸಮಯದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಲನಚಿತ್ರವಾಗಿ ಹೊರಹೊಮ್ಮಿತು ಮತ್ತು ಉದ್ಯಮದ ಹಿಟ್ ಆಗಿತ್ತು. ಸೌಂಡ್ ಟ್ರ್ಯಾಕ್ ಆಲ್ಬಮ್ ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು ಮತ್ತು ಬಿಡುಗಡೆಯಾದ 6 ತಿಂಗಳೊಳಗೆ 300,000ಕ್ಕೂ ಹೆಚ್ಚು ಆಲ್ಬಂಗಳನ್ನು ಮಾರಾಟ ಮಾಡಿತು. ಇದು ಕನ್ನಡ ಚಲನಚಿತ್ರಗಳಿಗೆ ಮೊದಲನೆಯದು. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.